ಜಟಕ ಬಂಡಿ ಅನ್ಯಾಯ ಮಾಡಿಬಿಟ್ಟರು ನಾನು ಒಂದಿಷ್ಟು ಪಾಪ ಮಾಡಿದವಳಲ್ಲಮ್ಮ ನನ್ನ ಜೀವನದಾಗ ಅಷ್ಟು ಒಳ್ಳೆಯವಳು ನಾನು ಬೇಕಾದ್ರೆ ನಮ್ಮ ಊರುಗಳೆಲ್ಲ ವಿಚಾರಿಸಿ ಅದಕ್ಕೆ ನಿಮ್ಮ ಹತ್ರ ಬಂದಿರುವ ನಾನು ಎಲ್ಲರೂ ಹೇಳ್ತಾ ಇದ್ರು ನೀವು ಗಂಡ ಒಂದು ಮಾಡ್ತೀರ ಅಂತ ನನ್ನ ಗಂಡನ ಬೇಕಮ್ಮ ನನ್ನ ಮಗು ಅನ್ಯಾಯ ಮಾಡು ನಮ್ಮ ಏನಂತಿಗಳು ಅಮ್ಮ ನನಗೆ ಎಷ್ಟು ಅನ್ಯಾಯ ಮಾಡೋರಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ಅನ್ಯಾಯ ಮಾಡ್ಬೇಕು ಒಂದಾಗಬಾರ್ದು ಅಂತ ಪಣ ತೊಟ್ಬಿಟ್ಟಾರಮ್ಮ ಅವತ್ತಿಂದ ಅವರು ಸಮಾಧಾನ ಮಾಡ್ಕೊಂಡು ಮೊದಲು ಅಳೋದ್ ನಿಲ್ಸಿ ಸಮಾಧಾನ ಮಾಡ್ಕೊಂಡು ಏನಂತಮ್ಮ ಕಾರಣ ಯಾತಕ್ ಬಿಟ್ಟು ಹೋದ್ರು ಮದುವೆ ಆದಾಗ ಅವರು ಸೈಟ್ ಕೇಳಿದ್ರು ಆಮೇಲೆ ವರದಕ್ಷಿಣೆ ಕೇಳಿದ್ರು ನಮ್ಮ ಅಣ್ಣವ್ರು ಹೇಳಿದ್ರು ನಿಮ್ಕ ಇದು ಗದ್ದೆ ಆದ್ರೆ ಎಲ್ಲ ಹೆಣ್ಮಕ್ಳಿಗೂ ನಾವು ಅರಿಶಿನ ಕುಂಕುಮಕ್ಕ ಅಂತ ಅರ್ಧ ಎಕರೆ ಕೊಡ್ತಾ ಇದ್ವಿ ಅದು ಇವಳಕ್ಕೂ ಕೊಡ್ತಾ ಇದೀರಿ ಇವಳಕ ಅಂತ ಹೇಳಿದ್ರು. ಎಷ್ಟು ಜನ ನೀವು ಹೆಣ್ಮಕ್ಳು? ನಾವು 3 ಜನ ಇದ್ದೀರಿ. ಇಬ್ರು. ಆಮೇಲೆ ಅಣ್ಣಂದ್ರು? ಇಬ್ರು. ಒಬ್ರು ಅಣ್ಣ ಒಬ್ರು ತಮ್ಮ ಇದ್ದಾರೆ. ತಂದೆಯವ್ರು ಇಲ್ಲ ಅಲ್ಲ ಈಗ? ಇಲ್ಲಮ್ಮ, ನಮ್ಮ ಅಮ್ಮನಿದ್ದಾರೆ, ಅವ್ರಿಗೂ ವಯಸ್ಸಾಗೈತೆ. ಆಮೇಲೆ ಇವ್ರೇನ್ ಮಾಡಿದ್ರು, ಅದನ್ನ ಮಾರಿ ಕೊಡು ಅಂತ ಹಿಡ್ಕೊಂಡು ತಕ್ಷಣ ಮಾರಿ ಕೊಡೇಬೇಕು ನೀನು ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಣ್ಣವ್ರು ಮಾರೋದ್ ಬೇಡ ಅಂತ ಹೇಳಿದ್ರು. ನನಗೂ ಪಾಪ ಮಗುಗೇನು ಇಲ್ದಿರ ಆಗ್ತದೆ ಅಂತ ನಾನು ಅನ್ಕೊಂಡೆ. ಹೇಳ್ದೆ. ಆಮೇಲೆ ನೀನ್ ಕೊಟ್ಟಿಲ್ಲ ಅಂದ್ರೆ ಲೈಫ್ ಲಾಂಗು ನೀನು ಅಲ್ಲೇ ಕೊಳಿಬೇಕು ನಿಮ್ಮ ಅಪ್ಪನ ಮನೆಗೆ ಅಂತ ಹೇಳಿದ್ರು. ಬಾಣಂತನಕ್ಕೆ ಕಳ್ಸ್ಕೊಟ್ರು. ಅಂದ್ರೆ ಮದುವೆ ಆದ್ಮೇಲೆ ನಮ್ಮ ಅತ್ತೆ ನನಗೆ ಸರಿಯಾಗಿ ಊಟನೇ ಆಗ್ತಾ ಇರಲಿಲ್ಲಮ್ಮ. ಹಬ್ಬ ಸರಿಯಾಗಿದೆ. ನಮ್ಮ ಅತ್ತೆ ಇವಾಗ ಹಂಗೆ ಹೇಳ್ಕೊತಾಳೆ, ನನಗಾಗ್ತಾ ಇರಲಿಲ್ಲ ಅಂತ ಹೇಳ್ತಾಳಮ್ಮ. ಸಕ್ಕತ್ತು ಇದು. ಬೇಕಾದ್ರೆ ಕುಮಾರಸ್ವಾಮಿ ಹೊಟ್ಟೆ ಕೇಳ್ರಿ ನಮ್ಮ ಅತ್ತೆ. ಅಂದ್ರೆ ನೀವು ಮದುವೆ ಆಗಿ ಹೋಗಿದ್ದು ಅಲ್ಲಿಗೆವಾ ಕುಮಾರಸ್ವಾಮಿ? ಏನ್ ಕೆಲಸ ಮಾಡ್ತಾ ಇದ್ರಮ್ಮ ಗಂಡ? ಡ್ರೈವರ್. ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ರಮ್ಮ, ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆಮೇಲೆ ಹಿಂಸೆ ಅಂತ ಮಾಡಿದ್ದು ಗಂಡನು ಅತ್ತೇನು? ಅತ್ತೆ ನಾದ್ನಿ. ನಮ್ಮ ಏನಂತ ನಾದ್ನೀರ್ದೇನಂತೆ? ಅದೇ ದುಡ್ಡು ತಗೊಂಬ, ಇಲ್ಲ ಅಂದ್ರೆ ನಿನ್ನ ಮನೆಗೆ ಸೇರ್ಸಲ್ಲ ಅಂತ ಇದ್ ಮಾಡ್ತಾ ಇದ್ರಮ್ಮ. ತುಂಬಾನೇ ಕಷ್ಟ ಕೊಟ್ಬಿಟ್ರಮ್ಮ. ಆಮೇಲೆ ಇವಳು ಬಸ್ರಿ ಆದ್ರಿ ಅವ್ರ ಮನೆಗೆ ಹೋದ್ರ ಹೆರಿಗೆಗೆ? ಊಟನೂ ಸರಿಯಾಗಿ ಆಗ್ತಾ ಇರಲಿಲ್ಲ. ಆಮೇಲೆ ಫುಲ್ಲು ಸುಸ್ತಾಗಬಿಟ್ಟೆ ನಾನು. ಆಮೇಲೆ ಅಷ್ಟೊತ್ತಕ ಡಾಕ್ಟ್ರ್ ಹೇಳಿದ್ರು ಇವಳು ಸತ್ತೋಗ್ಬಿಡ್ತಾಳೆ ಅಂತ. ಆಮೇಲೆ ಹೇಳಿದಕ್ಕೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಪ್ರೀತಿ ಇತ್ತಮ್ಮ. ನಮ್ಮ ಯಜಮಾನ್ರಕ್ಕೆ ಕೇಳಿದೆ ಯಾರು ಹಿಂಸೆ ಮಾಡಿದ್ದು ಅಂತ. ಪ್ರೀತಿ ಇತ್ತು ನಮ್ಮ ಯಜಮಾನ್ರಕ್ಕ. ಅವರಿಂದಾನೇ ನಾನು ಊಟಕ್ಕೆ ಅವಾಗ ಬದುಕೊಂಡೆ. ಆಮೇಲೆ ಊಟದ ಮನೆಗೆ ಹೋದೆ. ಹೋದ್ಮೇಲೆ ಇವರು ಎಲ್ರು ಅನ್ಕೊಂಡಿದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಕಳ್ಸೋ. ಇನ್ನೊಂದ್ಸತಿ ಕರ್ಸ್ಕೊಳೋದ್ ಬೇಡ ವಾಪಸ್ ಸೊಸೆನ ಅಂತ. ನಾನು ನನ್ನ ತಮ್ಮ ಇದಾನಲ್ಲಮ್ಮ, ಅವರು ಫ್ರೆಂಡು, ಆ ಹುಡುಗನು ನನಗಿನ್ನ ಚಿಕ್ಕವನಮ್ಮ. ಅವನು ಬಂದ ಮನೆಕ. ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ ಇದ್ ಮಾಡ್ತಾ ಇದ್ರಲ್ಮ, ಕೇಳಿದ್ರಲ್ಲ, ಕೇಳಿನು ನಾವು ಮಾರು ಕೊಟ್ಟಿಲ್ಲಲ್ಲ, ಅವಾಗ ಸಿಕ್ಕಿಲ್ಲ ಅನ್ನೋದು ಇದಕ್ಕ ಆ ಹುಡುಗನ ಮೇಲೆ ಇವಳು ಅದೇ ಬಂದ್ರಲ್ಲ, ಆ ಹುಡುಗನ್ ಬಂದು ನೀರು ಕುಡ್ದ ಕೇಳಿ. ತಮ್ಮನ ಸ್ನೇಹಿತ, ತಮ್ಮನ ಫ್ರೆಂಡು. ನಮ್ಮ ಅಪ್ಪ ಇದ್ರು, ನನ್ನ ತಮ್ಮನೂ ಇದ್ದಮ್ಮ, ಎಲ್ರೂ ಮನೆಗೆ ಇದ್ದೀರಿ. ಆ ಹುಡುಗನ ಮೇಲೆ ಹಂಗೆ ಹೆಸರು ಹೇಳ್ಕೊಂಡು ಆಗ ನಮ್ಮ ಅಣ್ಣನ್ ಕೇಳವ್ರೆ ಹುಡುಗನಿಗೂ ನಿಮಗೂ ಸಂಬಂಧ ಅಂತ ಹಂಗ್ ಮಾಡ್ಬಿಟ್ರು. ಹಂಗೆ ಹೇಳ್ಕೊಂಡು ಓಡಾಡ್ಕೊಂಡು ಆಮೇಲೆ ನಾನು ನಿನ್ ಮಗುನ ಎತ್ಕೊಂಬತ್ತೀನಿ ಅಂತ ನಾನು ಹೇಳ್ದೆ. ನೀವು ಬರ್ದಿರಾದ್ರು ನೋಡಕ್ ಮಗುನ, ದುಡ್ಡು ಹೊಡ್ಬೇಕು ಕೊಟ್ಟಿಲ್ಲ ಅಲ್ಲ ನಾವು, ಬರ್ದಿರಾದ್ರು. ಆಮೇಲೆ ಮಗುನ ಎತ್ಕೊಂಡು ನಾನೇ ಹೋದೆ. ಅವ್ ನಮ್ಮ ಅತ್ತೆ ಮನೆಗೆ. ನೀನು ಅತ್ತೆ ಇದ್ಕೊಂಡು ಫೋನಾಗ ಹೇಳಿದ್ರು, ನೀನ್ ಏನನ್ನ ಬಂದಿದೀಯ ಅಂದ್ರೆ ಪುಟ್ಟಬಾತ್ ಮೇಲೆ ಬಿದ್ದಿರ್ತೀಯ, ಬಂದು ನೋಡು ನಿನ್ ಮಗುನ ಎತ್ಕೊಂಡು ಅಂತ ಹೇಳಿದ್ರು. ಮಗುನ ಎತ್ಕೊಂಡು ನನಗೆ ನಮ್ಮ ಯಜಮಾನ್ರು ಬಿಟ್ಟು ಬದುಕೋ ಶಕ್ತಿ ನಂಗಿರಿಲ್ಲಮ್ಮ. ನನ್ ಗಂಡನ ಅಂದ್ರೆ ಪ್ರಾಣ ನಂಗ. ಮಗುನ ಎತ್ಕೊಂಡು ನಾನು ಹೋದ್ರಮ್ಮ ಅತ್ತೆ ನಾನಿಗಳು ಎಳ್ಕೊಂಬಂದು ಮಗು ಎಳೆ ಮಗುನಮ್ಮ ಎತ್ತಿ ಈಜೆ ಹಾಕ್ಬಿಟ್ರಿ.
ನೋಡೋಣ ಅಂತ ಹೇಳಿದ್ರು. ಆಮೇಲೆ ನಾನು ಇವ್ರು ಏನಂದ್ರು ಗೊತ್ತಾ, ಪೊಲೀಸ್ ಸ್ಟೇಷನ್ನು ಹಂಗೇನ ಹೋಗಿದ್ದೀರಂದ್ರೆ ಲೈಫ್ ಲಾಂಗ್ ನಾವು ಒಂದಾಗಲ್ಲ ಅಂತ ಹೇಳಿ ಒಳಗಡೆ ನನ್ನೇ ಕರ್ಕೊಂಡೋದ್ರು ಒಳಕ್ಕ. ನಮ್ಮ ಯಜಮಾನ್ರು ಏನಾದ್ರು ಹಂಗೇನ ಹೋಗಿದ್ದಿ ಅಂದ್ರೆ ಲೈಫ್ ಲಾಂಗ್ ನಾವಿಬ್ರು ಒಂದಾಗಲ್ಲ ಅಂತ ಹೇಳಿದ್ರು. ದೇಶಾಂತರ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನೀನೇನ ಇಲ್ಲೇ ಬಿಟ್ಟೋಗಿದ್ದೀಯ ಅಂದ್ರೆ ನಿನ್ ತಂಗಿನ ಇಟ್ಬಿಡ್ತೀರಿ ಬೆಂಕಿ ಅಂತ ಹೇಳಿದ್ರು. ಆಮೇಲೆ ನಾನು ಏನನ್ನ ಮಾಡ್ಲಿ ಸಾಯಿಸ್ಲಿ, ನಾನು ಇಲ್ಲಿ ಬಿಟ್ಟು ಬರಲ್ಲ ಅಂತ ಕುತ್ಕೊಂಡ್ಬಿಟ್ಟೆ. ಮಲ್ಲೆ ಆಚೆನೆ ಹಾಕ್ಬಿಟ್ರು, ಬೀಗ ಹಾಕೊಂಡ್ಬಿಟ್ರು. ನಮ್ಮ ಅತ್ತೆ ನಂದಿಳು. ನಾನು ಕುತ್ಕೊಂಡ್ಬಿಟ್ಟೆ, ನಾನು ಹೋಗಲ್ಲ ಅಂತ ಅವ್ರ ಬಾಕಲಿಗೆ ತಳ್ಳಿಬಿಟ್ರಲ್ಲ. ಅವರು ರಾತ್ರಿ ಎಲ್ಲ ಆರಾಮಾಗಿ ಟಿವಿ ಹಾಕೊಟ್ಟು ಆರಾಮಾಗಿ ಅವ್ರು ಇದ್ರು. ಮತ್ತೆ ನಂದು ಅಂದ್ರೆ ನನ್ನ ಗಂಡನಿರಿಲ್ಲ ಆಗ. ನಾನು ಈಚೆ ಹಾಕಿದಾಗ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಅವರು. ಬಂದೇ ಇಲ್ಲ 2 ದಿನ ಏನೋ ಮಾತಾಡ್ಕೊಂಡಿದ್ರೆ ಅವರೆಲ್ಲನೂ. ಆಮೇಲೆ ಅದು ಮಾರನೇ ದಿನ ಬಂದ್ಬಿಟ್ಟು ನೋಡಿದ, ನನ್ನ ಮಾತು ಕೇಳ್ತಿದ್ದಕ್ಕೆ ನಿಂಗೆ ಅಂತ ಗತಿ ಬಂತು. ಆಮೇಲೆ ಅಲ್ಲಿನ 3 ಜನಗಳು ಕುಮಾರಸ್ವಾಮಿ 2 ಜನ ಎಲ್ಲ ಪಾಪ ಸತ್ತೋಗ್ಬಿಟ್ರೆ ನಿಮ್ಮ ಮೇಲೆ ಬಂದ್ಬಿಡ್ತದೆ ಅಂದ್ರೆ ನಮ್ಮ ಅತ್ತೆ 2 ದಿನ ತಾನೇ ಪೊಲೀಸ್ ಸ್ಟೇಷನ್ ಹೋಗ್ಲಮ್ಮ ಎದ್ದು ಬರೋದು ನಮ್ಮ ಅತ್ತೆ. ಆಮೇಲೆ ತಿರ್ಗಾ ನಾನು ಹೋಗಲ್ಲ ಅಂತ ಹಠ ಮಾಡಿದ್ದಕ್ಕೆ ತಿರ್ಗಾ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಮನೆ ಮಾಡಿಸಿ ನಾನು ಕರ್ಕೊಂಡು ಹೋಗ್ತೀನಿ ನೈಸ್ ಮಾಡಿ ನಾನು ತಿರ್ಗಾ ಮನೆಗೆ ಕಳ್ಸಿದ್ರು. ದುಡ್ಡು ಸ್ವಲ್ಪ ಇಸ್ಕೊಂಬ ತಿರ್ಗಾ ಮನೆ ಮಾಡಿಸ್ಬಿಡ ಅಂತ. ಆಮೇಲೆ ಹೋಗಿ ನಾನು 5,000 ರೂಪಾಯಿ ಎತ್ಕೊಂಡ್ಬಂದು, ಅಷ್ಟೇ ನಮ್ಮ ಹತ್ರ ದುಡ್ಡು ಜಾಸ್ತಿ ಇರಲಿಲ್ಲಮ್ಮ, ಎತ್ಕೊಂಡ್ಬಂದು ಕೊಟ್ಟೆ. ಇಷ್ಟು ಮನೆ ಬರಲ್ಲ ಹೋಗುತ್ತಾ ಎತ್ತು ಬಿಸಾಕ್ಬಿಟ್ರಮ್ಮ. ಆಮೇಲೆ ತಿರ್ಗಾ ದುಡ್ಡು ಎತ್ಕೊಂಡು ತಿರ್ಗಾ ನಾನೇ ಮನೆ ಮಾಡಿಸ್ತೀನಿ, ಕರ್ಕೊಂಬರ್ತೀನಿ, ನೀನು ಹೋಗ್ಬಿಡು ಅಂತ ಹೇಳ್ಕೊಟ್ರು, ಕರ್ಕೊಂಬರ್ತೀನಿ ಅಂತ. ಆಮೇಲೆ ನನ್ನ ಮಗುನ ಎತ್ಕೊಂಡು ತಿರ್ಗಾ ಮನೆಗೆ ಹೋದೆ ವಾಪಸ್ ಊರ್ಗ. ಆಮೇಲೆ ವಾಪಸ್ ಬಂದು ನಮ್ಮ ಅತ್ತೆನ ಕೇಳಿದೆ. ಮನೆಗೆ ಬರಕ್ ಬಂದೆ, ನಮ್ಮ ಅತ್ತೆ ಒಳಗಡೆನೆ ಸೇರಿಸಿಲ್ಲ. ಮನೆಗಿತ್ತಲ್ಲ ಮದುವೆದಾಗ ಬಟ್ಟೆಗಳು ಎಲ್ಲ ಎತ್ಕೊಂಡ್ಬಂದು ಆಚೆ ಬಿಸಾಕದ್ಲಮ್ಮ. ಜುಟ್ಟು ಹಿಡ್ಕೊಂಡು ಎತ್ತಾಳೆ ನನ್ನ ಈಚೆ. ನಮ್ಮ ಯಜಮಾನ್ರು ಫಸ್ಟ್ ಇದ್ರು ನಾನು ಹೋಗೋಷ್ಟೊತ್ತಿಗೆ. ಇದೆಲ್ಲ ಬರೀ ದುಡ್ಡಿಗಾಗಿನ? ದುಡ್ಡಿಂದಾನೆ. ಆಮೇಲೆ ಮತ್ತೆ ಇಲ್ಲ ಅನ್ಬಿಟ್ಲಲ್ಲ ನನ್ನ ಗಂಡಂತ. ಆಮೇಲೆ ಎಲ್ಲ ನಿನ್ ಗಂಡನೆಲ್ಲ ಹೋಗಿ ಅಲ್ಲಿ ಹುಡ್ಕೊಂಬಿಟ್ಟು ಹೋಗು ಅಂತ ಹೇಳಿ ಬಿಸಾಕಿದ್ರು ಬಟ್ಟೆಗಳೆಲ್ಲ. ನಮ್ಮ ಅತ್ತೆಯವರು ಬರಲ್ಲ ಮನೆ ಎಲ್ಲ ಸುಮ್ಮನೆ ಎಲ್ಲ ಒಂದೇ ಅವರು. ಆಮೇಲೆ ನಾನೇನ್ ಮಾಡಿದೆ, ಹೋಗ್ಬಿಟ್ಟೆ ಅಮ್ಮ. ರೋಡು ಬೀದಿ ನನ್ನ ಗಂಡನು ಅಂದ್ರೆ ನಂಗೆ ಆಸೆ ಅಮ್ಮ. ನಾವು ಒಕ್ಕಲ್ಗೆ ಬದುಕೋ ಶಕ್ತಿ ಇಲ್ಲ ನನ್ನ ಗಂಡನ್ ಬಿಟ್ಟು. ಊಟ ಬಿಟ್ಟೆ, ನಿದ್ದೆ ಬಿಟ್ಟೆ ನಾನು. ನನ್ನ ಗಂಡನು ಅಂದ್ರೆ ಪ್ರಾಣ ನನ್ಗ. ಸಮಾಧಾನ ಮಾಡ್ಕೊಳ್ಳಿ. ಜಟಕ